ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕಲಾಸ್ ಬ್ಲಾಗ್. ನಾವಿವತ್ತು ಬೆಂಗಳೂರಿನ ದೊಡ್ಡ ಆಲದ ಮರದ ಹತ್ರ ಇದ್ದೀವಿ. ಇದರದ್ದು ವಿಶೇಷತೆ ಏನಂದರೆ ಒಂದೇ ಮರ ಎಷ್ಟೊಂದು ಕೊಂಬೆಗಳಿಂದ ಹರಡಿದೆ. ಸೊ ಇವಾಗ ನಾವು ತುಂಬ ವರ್ಷಗಳಿಂದ ಬೆಳೆದಿರೋಂಥ ಆಲದ ಮರ ಇದು. ಕಾಲಕ್ರಮೇಣ ಎಲ್ಲ ಮರಗಳು ಬೇರುಗಳೆಲ್ಲ ಇಲ್ಲ ಇವಾಗ. ಸೊ ಇಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ಎಂಟ್ರೆನ್ಸು. ತುಂಬ ಫ್ರೆಂಡ್ಸ್, ನಾವು ನೋಡ್ತಾ ಇರ್ಬೋದು, ಅವಾಗಲೇ ಹೇಳ್ದೆ ಹಿಂಭಾಗದಲ್ಲಿ ಒಂದು ದೇವಸ್ಥಾನ ಇದೆ ಅಂತ. ಇದೇನೇ ಆ್ಯಕ್ಚುಲಿ ದೇವಸ್ಥಾನ. ಬನ್ನಿ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡೋಣ ಯಾವ ದೇವ್ರಂತ. ಬನ್ನಿ. ತುಂಬ ಜನಸಂಖ್ಯೆ ಇಲ್ಲ, ನೋಡ್ತಾ ಇರ್ಬೋದು ನೀವು. ಎಲ್ಲ ಬೆರಳೆಣಿಕೆಯಷ್ಟು ಜನಗಳಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ವಿ, ಫಾರಿನರ್ಸ್ ಕೂಡ ಇದ್ದಾರೆ ಅಲ್ಲಿ. ಅವ್ರ ಹತ್ರ ಮಾತಾಡೋಣ, ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ. It's very beautiful and very different from our country. Yeah, it has this shape that I've never seen, so it's very beautiful. It's good. Yes, it's very good. Thank you so much. ಅಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ. ಆ್ಯಸ್ ಎ ಸ್ಕೂಲ್ ಟೈಮಲ್ಲಿ ಬಂದಿದ್ದೆ ಒಂದು ಸತಿ, ಮತ್ತು ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಒಂದು ಸತಿ ಬಂದಿದ್ದೆ. ನಾವು ಆಫ್ಟರ್ ಮ್ಯಾರೇಜ್ ಫಸ್ಟ್ ಟೈಮ್ ಇತ್ತು ನಾನು. ಹೌದು, ಫಸ್ಟು ತುಂಬಾ ಇಟ್ ವಾಸ್ ನಾಟ್ ಮೇಂಟೈನ್ಡ್ ವೆಲ್. ಹಿಂಗಿರಲಿಲ್ಲ, ಹಿಂಗೆ ಟ್ರ್ಯಾಕ್ ಇರಲಿಲ್ಲ ನಡೆಯೋದಕ್ಕೆ. ಜೊತೆಗೆ ಇಲ್ಲಿ ಪಾರ್ಕಿಂಗ್ ಆಗಲಿ, ರೋಡ್ ವಾಸ್ ವೆರಿ ಬ್ಯಾಡ್. ನಮಗೆ ಇದೇನು ಹೇಳೋದು, ಆಫ್ ರೋಡ್ ಟ್ರಿಪ್ ಥರ ಕಾಲೇಜಲ್ಲಿ ಕಲಿಬೇಕಾದ್ರೆ ಹಂಗಿತ್ತು. ಬಟ್ ನಾವು ಫ್ಯಾಮಿಲಿ ಜೊತೆ ಬರಬೇಕಾದ್ರೆ ಐ ಆಮ್ ವೆರಿ ಹ್ಯಾಪಿ ಟು ಸಿ ದ್ಯಾಟ್ ಇಟ್ ಇಸ್ ವೆಲ್ ಮೇಂಟೈನ್, ಕ್ಲೀನಾಗಿ ಇಟ್ಟಿದ್ದಾರೆ. ವಾಕ್ ವೇಸ್ ಮಾಡಿರೋದು ಚೆನ್ನಾಗಿದೆ. I think the government should pay such attention and then get all the other places also like this. ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ I think we'll have more people coming and visiting. And I don't know what is the historical significance behind this place, but ಯಾವಾಗಲೂ ಎಲ್ಲರೂ ಹೇಳ್ತಾ ಇರ್ತಾರೆ ದೊಡ್ಡ ಆಲದ ಮರಕ್ಕೆ ಹೋಗಬೇಕು ಅಂತ. ಇಟ್ ಇಸ್ ಲೈಕ್ ಏನು ಹೇಳೋದು, ವಂಡರ್ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಆಲದ ಮರ ಅಂತ ಐ ಡೋಂಟ್ ಥಿಂಕ್ ಎನಿವೇರ್ ಎಲ್ಸ್ ಇಸ್ ದೇರ್. ಆ್ಯಕ್ಚುಲಿ ಇವಾಗ ನೋಡ್ತಾ ಇರ್ಬೋದು, ನಾವು ಬೆಂಗಳೂರಲ್ಲಿ ತುಂಬ ಬಿಸಿಲಿರೋದ್ರಿಂದ ಸೊ ಇಲ್ಲಿ ಬಂದು ಸ್ವಲ್ಪ ತಂಪಿನ ಅನುಭವ ಹೌದು. ಇಲ್ಲಿ ಬಂದರೆ ಆ್ಯಕ್ಚುಲಿ ಒಂದು ಐ ಕ್ಯಾನ್ ಶೋರ್ಲಿ ಅಶ್ಯೂರ್ ದ್ಯಾಟ್ ಒಂದು 5 to 10 degrees ಟೆಂಪ್ರೇಚರ್ ಡಿಫರೆನ್ಸ್ ಇದೆ ಅಂತಲೇ. ಇಟ್ ಫೀಲ್ಸ್ ಲೈಕ್ ವಿ ಆರ್ ಇನ್ ದ ಓಲ್ಡ್ ಬ್ಯಾಂಗ್ಳೂರ್. ಒಂದು ಸ್ಕೂಲ್ ಟೈಮಲ್ಲಿ ಕಬ್ಬನ್ ಪಾರ್ಕ್ ಒಳಗಡೆ ನಡೆದಿದ್ದ ಥರ ಇರೋ ಫೀಲಿಂಗ್ ಇದೆ. ಸೊ ಇಟ್ಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನೋಡಿದ್ರಲ್ಲ ವೀಕ್ಷಕರೇ, ದೊಡ್ಡ ಆಲದ ಮರದ ಒಂದು ವೀಕ್ಷಣೆಯನ್ನು. ಸೊ ಬೇಸಿಗೆಗಾಲದಲ್ಲಂತೂ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತಾದರೂ ನಮಗೆ ತಂಪಿನ ಅನುಭವ ಆಗುತ್ತಾ ಅಂತ ಹೇಳ್ತಾ ಕಲಾಸ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನಾನು ನಿಮ್ಮ ನಿರುಪಮಾ ಶ್ರೀನಿವಾಸ್.